ಬಂಧುಗಳಿಗೆ ಪ್ರತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಈರುಳ್ಳಿ ಬೆಲೆ ಕುಸಿತ ಕಂಗಾಲಾದರು ರೈತರು. ಬಾಗಲಕೋಟೆ ಎಪಿಎಂಸಿಗೆ ಹರಾಜಿಗೆ ಬಂದಿರುವ ಈರುಳ್ಳಿಗಳ ನೋಡ್ಕೊಂಡ್ಬರೋದಾದ್ರೆ, ಕಳೆದ ವರ್ಷ ಕ್ವಿಂಟಲ್ ಈರುಳ್ಳಿಗೆ 4ರಿಂದ 5,500 ರೂಪಾಯಿವರೆಗೆ ರೇಟನ್ನು ಹೊಂದಿತ್ತು. ಹಾಗಾಗಿ ಈ ಬಾರಿ ಹೆಚ್ಚಿಗೆ ಈರುಳ್ಳಿಯನ್ನು ಬೆಳೆದಿದ್ದಾರೆ. ಉಳ್ಳಾಗಡ್ಡಿ ಹೆಚ್ಚಿಗೆವಾಗಿ ಬೆಳೆದು ಈಗ ಬೆಲೆ ಇಲ್ಲದಕ್ಕೆ ಬೆಳೆ ಮಾಡಿದ ವೆಚ್ಚವು ಕೈ ಸೇರ್ತಾ ಇಲ್ಲ. ಅಂದರೆ ಈಗ ಬೆಳೆ ಬೆಳೆದಿದ್ದಕ್ಕೂ ಅದಕ್ಕೆ ಲಾಭವೂ ಇಲ್ಲ, ಅದನ್ನು ಖರ್ಚು ತೀರಲು ಆಗುತ್ತಾ ಇಲ್ಲ ಎಂದು ರೈತರು ವ್ಯಕ್ತಪಡಿಸುತ್ತಿದ್ದಾರೆ. ಜಿಲ್ಲೆಯಲ್ಲಿ ಪ್ರತಿ ವರ್ಷ 30ರಿಂದ 32 ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಈರುಳ್ಳಿ ಬಿತ್ತನೆ ಮಾಡ್ತಾ ಇದ್ರು. ವರ್ಷ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಳೆದ ವರ್ಷ ಹೆಚ್ಚಿನ ಬೆಲೆ ದೊರೆತದ್ದರಿಂದ ಬಿತ್ತನೆ ಪ್ರಮಾಣವು 42 ಸಾವಿರ ಹೆಕ್ಟೇರ್ ಬಿತ್ತನೆ ಈ ವರ್ಷ ಆಗಿದೆ. ಅತಿಯಾದ ಮಳೆಯಿಂದ ಅರ್ಧದಷ್ಟು ಈರುಳ್ಳಿ ಬೆಳೆ ಆಗಿದೆ. ಅಂದರೆ ಅರ್ಧ ಈರುಳ್ಳಿ ಹಾಳಾಗಿದ್ದೆ, ಆದರೆ ಉತ್ತಮ ಬೆಲೆ ದೊರೆತಾ ಇಲ್ಲ. ಬಾಗಲಕೋಟೆ ಎಪಿಎಂಸಿಗೆ 3,000 ಕ್ವಿಂಟಲ್ ಈರುಳ್ಳಿ ಆವಕವಾಗಿತ್ತು. ಕ್ವಿಂಟಲ್ಗೆ ಕನಿಷ್ಠ 500ರಿಂದ ಗರಿಷ್ಠ ಬೆಲೆ ಬಂದು 1,800, ಹಾಗೆ ಮಧ್ಯಮ ಸೈಜ್ನಲ್ಲಿರುವಂತಹ 1,200 ರೂಪಾಯಿ ಮಾದರಿ ಬೆಲೆ ಆಗಿದೆ. ಕಳೆದ ಬಾರಿ ಸಿಕ್ಕ ಬೆಲೆಗೆ ಹೋಲಿಸಿದರೆ ಈ ಬಾರಿ ಅರ್ಧಕ್ಕೂ ಕಡಿಮೆ ಬೆಲೆಗೆ ಮಾರಾಟವಾಗ್ತಾ ಇದ್ದಾವೆ ಈರುಳ್ಳಿ ರೇಟು. ಹಾಗೆ ಒಂದೆರಡು ಕಡೆ ಬೆಲೆ ಇಲ್ಲಂದ್ರೆ ರೈತರು ಸಂಕಷ್ಟಕ್ಕೆ ಸಿಲುಕ್ತಿದ್ದಾರೆ. ಇನ್ನೊಂದು ಅತಿಯಾದ ಮಳೆಯಿಂದ ಬೆಳೆದು ನಿಂತಹ ಬೆಳೆ ಕೂಡ ಹಾಳಾಗ್ತಾ ಇದೆ ಎಂದು ರೈತರು ವ್ಯಕ್ತಪಡಿಸಿದ್ದಾರೆ. ಇದು ಇಂದಿನ ಬಾಗಲಕೋಟೆ ಎಪಿಎಂಸಿಯಲ್ಲಿ ರೈತರ ಗೋಳು ಆಗಿದೆ.